ರಾಜೇಂದ್ರನೇ, ಶೆಟ್ಟರು ಹೇಳುತ್ತಿರುವ ಮಾತು ನಿಜವೇ? ರಾಜೇಂದ್ರ, ನಾಚಿಕೆ ಇಲ್ಲದೆ ನಾನೇನೆಂದು ತಾನೇ ಹೇಳಲಿ? ಏನು ಅಪರಾಧಿಯಾದ ನಿನಗೆ ನಾಚಿಕೆ? ಧೈರ್ಯದಿಂದ ತಿಳಿಸು ನಾನು. ನಾನೇ ನಾ ಬೇಡಲಿಲ್ಲ ರಾಜನೇ. ನಾನೇ ನಾ ಬೇಡಲಿಲ್ಲ ರಾಜನೇ. ನನಗೆ ಬಂದದ ಗೀತ ಪರಿಯೇನವೇ ನೀ. ನನಗೆ ಬಂದದ ಗೀತ ಪರಿಯೇನವೇ ನೀ. ಏಳಲು ನಾಲಿಗೆ ಬಾರದು, ನನಗೇಳಲು ನಾಲಿಗೆ ಬಾರದು. ನಾನೇನ ಬೇಡಲಿನ ರಾಜನೇ. ಮಾನವ ಜನ್ಮಕ್ಕಿಂತ ಮನುಷ್ಯನ ಜನ್ಮ ದೊಡ್ಡದು. ಮಾನವ ಜನ್ಮಕ್ಕಿಂತ ಮನುಷ್ಯನ ಜನ್ಮ ದೊಡ್ಡದು. ನಾನೇನ ಬೇಡಲಿನ ರಾಜನೇ. ಚಿತ್ರದಂಸೆಯು ಬಂದ ನುಂಗಿತೋ ಭಾರವ. ಚಿತ್ರದಂತೆಯು ಬಂದ ನುಂಗಿತೋ ಆರವ. ಮಂಗಳಂಗಿ ಮುತ್ತಿನ ಆಹಾರವ. ಮಂಗಳಂಗಿ ಮುತ್ತಿನ ಆಹಾರವ. ನಾನೇನ ಬೇಡಲಿನ ರಾಜನೇ. ರಾಜೇಂದ್ರನೇ, ಇವರ ಚಿತ್ರಪಟದಲ್ಲಿ ಬರೆದಿರುವ ಜೀವಿಯಾದ ಹಂಸಪಕ್ಷಿಯು ಜೀವಿಯಿಂದ ಬಂದು ಮುತ್ತುಗಳನ್ನು ಒಂದೊಂದಾಗಿಯೇ ನುಂಗಿ ಪುನಃ ಅಲ್ಲಿಯೇ ಸೇರಿಕೊಂಡಿತ್ತು. ಅದನ್ನು ನಾನು ನನ್ನ ಕಣ್ಣಾರೆ ಕಂಡಿನೇ ವಿನಃ ಈ ಪಾಪಿಯಾದ ಕೈಗಳಿಂದ ಮುಟ್ಟಲಿಲ್ಲ ರಾಜೇಂದ್ರನೇ. ಶೆಟ್ಟರೇ, ನೀವು ನೋಡಿದರೆ ಈ ರೀತಿಯಾಗಿ ಹೇಳ್ತಿರುವರು, ಈ ಅಪರಾಧಿ ನೋಡಿದರೆ ಆ ರೀತಿಯಾಗಿ ಹೇಳ್ತಿರುವನು. ನಿಮ್ಮಿಬ್ಬರ ಮಾತನ್ನು ಇಲ್ಲಿ ಕುಳಿತಿರುವ ಸಮಾಜನಕರು ನಂಬತಕ್ಕ ಬಗೆಯದೆ. ಚಂದ್ರಸೇನ ಮಹಾರಾಜರೇ, ನಿಮ್ಗೆ ಎರಡು ಅಂಶ ಪಕ್ಷಿ ಬಂದು ನನ್ನ ಮಗಳ ಮುತ್ತಿನ ಹಾಡು ನುಂಗುವುದು ಉಂಟೆ. ನೀವೇ ಅಲಾಸಿ ನೋಡುವ ಹಾಗೆ. ಶೆಟ್ಟರೇ, ನೀವೇನು ಭಯಪಡಬೇಡಿ. ನಿಮ್ಮ ಮಗಳ ಮುದ್ದಿನ ಹಾಡನ್ನು ನಾನು ತರಿಸಿಕೊಡುತ್ತೇನೆ. ನೀವಿನ್ನು ಧೈರ್ಯವಾಗಿ ಹೊರಡುವರಾಗಿ. ಚಂದ್ರಸೇನ ಮಹಾರಾಜರೇ, ನನ್ನ ಮಗಳ 3 ದಿವಸದ ಊಟ ನನ್ನ ದುಃಖವನ್ನು ಪಡುತ್ತಿರುವರು. ಬೇರೆ ತರಿಸಿಕೊಡುವರು ಹಾಗೆ. ಆದರೆ ದಯಮಾಡಿ ಹೊರಡುವರಾಗಿ. ಎಲೆ ಅಪರಾಧಿ, ರಾಜೇಂದ್ರನೇ, ಶೆಟ್ಟರು ಹೊರಟು ಹೋದರು. ಈಗಲಾದರೂ ಸತ್ಯವನ್ನು ಹೇಳು. ರಾಜೇಂದ್ರನೇ, ಇಲ್ಲದ ಮುತ್ತಿನಾರವನ್ನು ನಾನು ಎಲ್ಲಿಂದ ತಾನೇ ತಂದು ಬಿಡಲಿ ರಾಜೇಂದ್ರನೇ? ಮಂತ್ರಿ ರಾಜೇಂದ್ರನೇ, ಈ ಅಪರಾಧಿ ಹೇಳ್ತಿರೋ ಮಾತುಗಳನ್ನ ಕೇಳಿದ್ಯಾ? ಹೇಳಿದೆನೋ ರಾಜೇಂದ್ರನೇ? ಈ ಅಪರಾಧಿಗೆ ಯಾವ ಶಿಕ್ಷೆಯನ್ನು ಮಾಡಿಸೋಣ ಮಂತ್ರಿ? ರಾಜೇಂದ್ರನೇ, ನಮ್ಮ ಹನುಮನಿಂದ ದೂತರನ್ನು ಕರೆಯಿಸಿ ಈತನಿಗೆ ವಿಧ ವಿಧವಾದ ಶಿಕ್ಷೆಯನ್ನು ಕೊಡಿಸಿದರೆ ಆಗ ಕೊಡುವುದು ನಮ್ಮ ಸಟ್ಟರ ಮಗಳ ಮುತ್ತಿನ ಹಾರವನ್ನು. ಬಲೆ ಬಲೆ ಮಂತ್ರಿ, ಒಳ್ಳೆ ಉಪಾಯವನ್ನೇ ಹೇಳಿದೆ. ಹಾಗಾದರೆ ನಮ್ಮ ಅರಮನೆಯಿಂದ ದೂತರನ್ನ ಬರಮಾಡಿರಿ ಮಂತ್ರಿ. ಯಾರಲ್ಲಿ ನಮ್ಮ ಅರಮನೆಯಿಂದ ದೂತರನ್ನು ಬರಮಾಡತಕ್ಕದ್ದು?
ಫೋನ್ ಬಡ್ಕದ ಕುಂತದ. ಎಲ್ಲವೋ ಒಳ್ಳೆ ಮಾತ್ರ ನಮ್ಮ ಸಟ್ಟರ ಮೂಲ ಮುತ್ತಿನ ಹಾರವನ್ನು ಕೊಟ್ಟರೆ ಸರಿ. ನಿಮ್ಮ ಬಾಲಕರಲ್ಲಿ ನಾನು ಓರ್ವ ಬಾಲಕನೆಂದು ತಿಳಿದುಕೊಂಡು ನನ್ನನ್ನು ಒಡೆದು ಶಿಕ್ಷಿಸಬೇಡರಪ್ಪ. ಛೇ ಪಾಪಿ, ಯಾರಿಗ ಬಾಲಕ? ನಿಮ್ಮ ತಂದೆ ತಾಯಿಗ ಬಾಲಕ, ನಮಗೆಲ್ಲಿಯ ಬಾಲಕ? ಒಳ್ಳೆಯ ಮಾತಿನಿಂದ ಮುತ್ತಿನ ಸರಿ
ಪರಮಾತ್ಮ, ಈ ದೂತರ ಹಿಂಸೆಯನ್ನು ತಾಳಲಾರನು. ಬೇಗನೆ ಬಂದು ನನಗೆ ಮರಣವನ್ನಾದರೂ ಕೊಡಬೇಡವೇ ಪರಮಾತ್ಮ. ಮರಣ ಮಿತ್ರನೇ, ಸ್ನೇಹಿತರೆ, ಈ ಪಾಪಿಗೆ ಎಷ್ಟು ವಿಧ ವಿಧವಾದ ಶಿಕ್ಷೆಯನ್ನು ಕೊಟ್ಟರು. ಸಟ್ಟನ ಮಗಳ ಮುತ್ತಿನಾರ ಇಲ್ಲ ಇಲ್ಲ ಎಂದು ಹೇಳುತ್ತಿರುವನು. ಮತ್ಯಾವ ಶಿಕ್ಷೆಯನ್ನು ಮಾಡಿಸೋಣ? ಮಿತ್ರನೇ, ನಮ್ಮ ರಾಜನ ಬಳಿಗೆ ಕರೆದುಕೊಂಡು ಹೋಗೋಣ. ಹಾಗೆ ಆಗಲಿ. ಛೇ ಪಾಪಿ ಹೊರಡೋಣ. ಅದು ಆ ಅಪರಾಧಿಯನ್ನು ಸೆಳೆದುಕೊಂಡ ದೂತರು ಇನ್ನು ಸಹ ಮಾಡದಿರಲು ಕಾರಣವೇನು? ಬರಲಿ ಬರಲಿ, ತುಂಬಾ ಸಂತೋಷ. ದೂತರೇ, ನಿಮ್ಮ ಮಂಗಳವಾಗಲಿ. ಮೇಲಕ್ಕೇಳಿ. ಅಲೇ ದೂತರೇ, ರಾಜೇಂದ್ರೇ, ನೀವು ಹೋಗಿದ ಆ ವಿಚಾರವು ಏನಾಯಿತು? ಈ ಪಾಪಿಗೆ ಎಷ್ಟೇ ವಿಧವಾದ ಶಿಕ್ಷೆಯನ್ನು ಕೊಟ್ಟರು. ಸಟ್ಟನ ಮಗಳ ಮುತ್ತಿನಾರ ಇಲ್ಲ ಇಲ್ಲ ಎಂದು ಹೇಳುತ್ತಿರುವರು. ಮತ್ಯಾವ ಶಿಕ್ಷೆ ಕೊಡಬೇಕು? ಮಂತ್ರಿ, ರಾಜೇಂದ್ರನೇ, ನಮ್ಮ ದೂತರು ಹೇಳ್ತಿರುವ ಮಾತುಗಳನ್ನು ನಾವು ಹೇಳಿದವ ರಾಜೇಂದ್ರನೇ. ಈ ಅಪರಾಧಿಗೆ ಮತ್ಯಾವ ಶಿಕ್ಷೆಯನ್ನು ಮಾಡಿಸೋಣ ಮಂತ್ರಿ? ರಾಜೇಂದ್ರನೇ, ನಮ್ಮನೆಗೆ ನಮ್ಮನೆಗೆ ಚಾಟಾಡಲೇ. ನಮ್ಮನೆಗೆ ನಮ್ಮನೆಗೆ ಚಾಟಾಡಲೇ. ಪ್ರೀತದ ಮುಂಜೆಗೆ ಎಡೆಯಿಲ್ಲವ ಜಗದೋ. ಪಟ್ಟಮಾನವದಿಂದದ ಉಂಡ ಮನೆಗೆ ಏಳಂಬೈಯು ಈ ಕಾಟಾಡನ ಕರಾಚಾರಗಳನ್ನು ಕಡಿದು ಕಂದೂಕದಲ್ಲಿ ಬೀಸಾಡುವುದು ಧರ್ಮವಲ್ಲವೇ? ಭಲೆ ಭಯವಂತರವೇ, ಒಳ್ಳೆ ಉಪಾಯವನ್ನಾಗಿದೆ. ದೂತರೇ, ಈತ ನನ್ನ ವೀರೇ. ದೂತರೇ, ಈತ ನನ್ನ ವೀರೇ. ಈತ ನನ್ನ ವೀರೇ, ತರಾತನ ಕವೀರೇ. ಈತ ನನ್ನ ವೀರೇ, ತರಾತನ ಕವೀರೇ. ಬಂದಿದೆ ದೂತರೇ, ಈತ ನನ್ನ ವೀರೇ. ತರಾತನ ಕವೀರೇ, ಕದೂಕದಲ್ಲಿ ಸಾಗಿದೆ. ಹೇ ದೂತರೇ, ರಾಜೇಂದ್ರೇ, ಈ ಅಪರಾಧಿಯನ್ನು ಸೆಳೆದುಕೊಂಡು ಹೋಗಿ ನಮ್ಮ ಕೋಟೆ ಹಿಂಭಾಗದಲ್ಲಿ ನಿಲ್ಲಿಸಿ ಈತನ ಕರ ಚರಣಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ನನಗೆ ಗುರುತನ್ನ ತರತಕ್ಕದ್ದು. ಅಪರಾಧನೇ. ರಾಜೇಂದ್ರನೇ, ನಿಮ್ಮ ರಾಜ್ಯದಲ್ಲಿ ಇದು ನ್ಯಾಯವೇ? ಇದು ಧರ್ಮವೇ? ಯಾವುದು ನ್ಯಾಯ, ಯಾವುದು ಧರ್ಮ? ನಿಮ್ಮ ರಾಜ್ಯದ ನ್ಯಾಯವಿದೇನಾ? ಧರ್ಮವಿದೇನಾ? ಸತ್ಯವಿದೇನಾ?
ಕಳ್ಳನೆ ಪದ 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 ಕಳ್ಳನೆ ಚೆಡುಕ ದ್ರೋಹಿಯ ಶರಣ ಕಡಿಯುವೆ ಚೆಡುಕ ದ್ರೋಹಿಯ ಶರಣ ಕಡಿಯುವೆ ರಕ್ತಮಾನವ ಹರಿಸುವ ರಕ್ತಮಾನವ ಹರಿಸುವ ಅಡಿಯ ಬೆಟ್ಟೆ ಕುಡಿಯಲು ಕೊಟ್ಟೆ ಅಡಿಯ ಬೆಟ್ಟೆ ಪುಡಿ ಪುಡಿ ಕೊಟ್ಟೆ ಸದಾ ಚರಣಗಳ ತುಂಡು ಬೆಳೆಯುವೆ ಸದಾ ಚರಣಗಳ ತುಂಡು ಬೆಳೆಯುವೆ ಪಡ 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 ಸಾಗಲ್ಲದೆ 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 ಇಲ್ಲೋ ಪಾಪಿ, ನಮ್ಮ ರಾಜರನ್ನ ಕರಾಚರಣ ಕಡಿಯುವಂತೆ ಆಜ್ಞೆ ಆಗಿರುವುದು ಇದಕ್ಕೇನು ಹೇಳುವೆ? ಅಯ್ಯ ದೂತಾಸಿಕಾಮಣಿಗಳೇ, ನನ್ನ ಕರಾಚರಣಗಳನ್ನು ಕಡಿದರೆ ನಿಮಗೆ ಏನು ಸಿಕ್ಕುವುದಪ್ಪ? ಮತ್ತೇನು ಮಾಡಬೇಕು? ಒಂದೇ ಏಟಿಗೆ ನನ್ನ ಶಿರವನ್ನಾದರೂ ಕತ್ತರಿಸಿ ಬಿಡಿ, ಒಂದೇ ಏಟಿಗೆ ಪ್ರಾಣವನ್ನಾದರೂ ಬಿಡುತ್ತೇನೆ. ಛೇ ಪಾಪಿ, ನಿನ್ನ ಶಿರವನ್ನು ಕತ್ತರಿಸಿದರೆ ನಮಗೇನು ಸಿಕ್ಕುವುದು? ನಿನ್ನ ಬಂದೂಕದಲ್ಲಿ ಬಿಸಾಡಿದರೆ ಆ ಗಾಯದ ಬಾಧೆಯಿಂದ ನರಳಿ ನರಳಿ ಸಾಕಾದ ಮೇಲೆ ಆಗ ಬರುವುದು ನಮ್ಮ ಸೆಟ್ಟರ ಮಗಳ ಮುತ್ತಿನಾರ. ಇದಕ್ಕೇನು ಹೇಳುವೆ? ಅಯ್ಯ ದೂತಾಸಿಕಾಮಣಿಗಳೇ, ನಿಮ್ಮ ರಾಜರ ಆಜ್ಞೆಯನ್ನು ನೆರವೇರಿಸುವಂತೆ ನನಗೆ ಕಷ್ಟ ಕೊಟ್ಟಿರುವಂತ ಆ ಪರಮಾತ್ಮನನ್ನು ಧ್ಯಾನಿಸುತ್ತೇನೆ. 5 ನಿಮಿಷ ಅವಧಿಯನ್ನಾದರೂ ಕೊಡುವರಾಗಿ. 5 ನಿಮಿಷ ಇಲ್ಲ, 2 ನಿಮಿಷ ಪರಮಾತ್ಮ, ಅಂದು ನಿನ್ನ ಜನರ ತಪ್ಪಿಗೆ, ಜನರ ಚಪ್ಪಾಳೆಯನ್ನು ಹೊಡೆದ ತಪ್ಪಿಗೆ ಅದೇ ಕರಾಚರಣಗಳು ಹೊರಟೇ ಹೋಗುವ ಪರಮಾತ್ಮ. ಬಾತಂಡೆ ಸ್ವಾಮಿ ಬಾತಂಡೆ
ಶಿಖಾಮಣಿಗಳೇ, ಹೀಗೋ ನಿಮ್ಮ ರಾಜರ ಆಜ್ಞೆಯನ್ನು ನೆರವೇರಿಸುವರಾಗಿ ಇಡೀ ಕಡಿದರು ಕೈಗಳ ಕಡಿದರು ಕಾಗಳ ಕಡಿದರು ಕೈಗಳ ಕಡಿದರು ಕಾಗಳ ಗಾಯನ ಸೆಳೆದುಕೊಂಡು ಹೋದ ದೂತರು ಇನ್ನು ಸಹ ಬಾರದಿರಲು ಕಾರಣವೇನು? ಬರಲು ತುಂಬಾ ಸಂತೋಷ. ದೂತರೇ, ನನ್ನ ಮಂಗಳವಾಗಲಿ, ಮೇಲಕ್ಕೆ ಹೇಳಿ. ಅಲ್ಲೇ ದೂತರೇ, ನೀವು ಓದಿದ ಸಮಾಚಾರವು ಏನಾಯಿತು? ಭಲೆ ಭಲೆ ದೂತರೇ, ನಿಮ್ಮ ಸತ್ಯ ಸಾಹಸವನ್ನು ನಾನು ಮೆಚ್ಚಿದ್ದೇನೆ. ನಿಮಗೆ ತಕ್ಕ ಬಹುಮಾನವನ್ನು ತೆಗೆದುಕೊಂಡು ನೀವಿನ್ನು ಹೊರಡುವರಾಗೆ. ಅಪ್ಪಣೆ ವೀರರೇ. ಮಂತ್ರಿ, ಕರ ಚರಣಗಳನ್ನು ಕಳಿಸಿ ಹಾಕಿದ ತಸ್ಕರನಿಗೆ ಮತ್ತೆ ಯಾವ ಶಿಕ್ಷೆಯನ್ನು ಮಾಡಿಸೋಣ ಮಂತ್ರಿ? ರಾಜೇಂದ್ರನಲ್ಲಿ ಕಲಾಚರಣವನ್ನು ಪಡಿಸಿದ ತಸ್ಕರನಿಗೆ ನಮ್ಮ ಪಟ್ಟಣದಲ್ಲಿ ಯಾರು ಹಣ ನೀರು ಕೊಡುವಂತೆ ತಂಗೂರ ಮೂಲಕ ನೇಮಿಸಬೇಕು. ಹಾಗೂ ನಿರ್ಮೀರಿಸಿದವರಿಗೆ ಆತನ ಹೀಗಾಗಿರುವ ಶಿಕ್ಷೆಯು ಕೊಟ್ಟನಿಗಾಗುವುದೆಂದು ನೇಮಿಸಬೇಕು. ಮಂತ್ರಿ, ರಾಜೇಂದ್ರನಲ್ಲಿ ಒಳ್ಳೆ ಉಪಾಯವನ್ನೇ ಹೇಳಿದೆ. ಹಾಗಾದರೆ ನಮ್ಮ ಅರಮನೆಯಿಂದ ಚಾಲಕನನ್ನ ಬರಮಾಡಿದೆ ಮಂತ್ರಿ. ಆಗಬಹುದು. ಯಾರೇ ನಮ್ಮ ಅರಮನೆಯಿಂದ ಜಾರಕರನ್ನು ಬರಮಾಡತಕ್ಕದ್ದು? ನಮಸ್ಕರಿಸುವೆನು. ಚಾಲಕರೇ, ನೀವು ಮಂಗಳವಾಗಲಿ, ಮೇಲಕ್ಕೆ ಹೇಳಿ. ಮಹಾಪ್ರಭು, ನನ್ನ ಇಷ್ಟು ಆತುರದಿಂದ ಕರೆಸಲು ಕಾರಣವೇನು? ಚಾಲಕರೇ, ನಿನ್ನನ್ನು ಕರೆಸಿದ ಸಮಾಚಾರ ಏನೆಂದರೆ, ಯಾರೊಬ್ಬ ಅಪರಾಧಿಯು ಶೆಟ್ಟರ ಮಗಳ ಮುತ್ತಿನಾರವನ್ನು ತಂದು ಇಲ್ಲ ಇಲ್ಲ ಎಂದೇ ಹೇಳುತ್ತಿದ್ದನು. ಆ ಅಪರಾಧಿಯ ಕರ ಚರಣಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ನಮ್ಮ ಕಂದುಕದಲ್ಲಿ ಬಿಸಾಡಿದರು. ಆ ಅಪರಾಧಿಗೆ ಯಾರು ಸಹ ಅನ್ನ ನೀರನ್ನು ಕೊಡದಂತೆ ಡಂಗುರ ಮೂಲಕ ಸಾಯುವನಾಗು. ಒಪ್ಪಣೆ ಮಹಾಪ್ರಭು. ಹಾಗೂ ಮಿತಿ ಮೀರಿ ಕೊಟ್ಟರೆ ಆತನಿಗಾಗಿರುವ ಶಿಕ್ಷೆ ಅವರಿಗಾಗುವುದೆಂದು ಡಂಗುರ ಮೂಲಕ ಸಾರುವನಾಗು. ಒಕ್ಕೊಂಬುದೇ. ನೋಡ್ರಪ್ಪ, ಹೇಳಿಲ್ಲ ಕೇಳಿಲ್ಲ ಬಿಡುವುದೇ ಮಹಾರಾಜರ ಆಜ್ಞೆ ಆಗಿರುವುದಂಗೆ ಅಂದ್ರೆ ಯಾರ ಕಾರಣ ಶೆಟ್ಟರ ಮನೆಯಲ್ಲಿ ಮುತ್ತಿನ ಹಾರವನ್ನು ಕದ್ದು ಬಿಟ್ಟಿದ್ದಂತೆ. ಧರ್ಮ ಕರ್ಮಗಳನ್ನು ತಿಳಿಯಲು ನಮ್ಮ ಸೂರ್ಯಸೇನ ಮಹಾರಾಜರು ಕರ ಚರಣಗಳನ್ನು ಕಡಿಸಿ ಕಂದಕದಲ್ಲಿ ಬಿಸಾಡಿದಾರಂತೆ. ಯಾರಾದರೂ ಅನ್ನ ನೀರನ್ನು ಕೊಟ್ಟಿದ್ದೇ ಆದರೆ ಅವರಿಗಾದ ಶಿಕ್ಷೆಯು ನಿಮಗಾಗಿತ್ತೆಂದು ಎಚ್ಚರಿಸಿ ಡಂಗೂರ ಮೂಲಕ ತಿಳಿಸಿ ಎಂದು ಆಜ್ಞೆ ಮಾಡಿರುವರು. ಕೇಳಿಲ್ಲ ಕೇಳಿಲ್ಲ ಡಂಗೂರಿ ಸಾರಲಿಲ್ಲ ಅಂಬಿಡುವುದೇ ಈ ಸಾರಾಯ್ತು ಪೇಟೆ ಮೇಲೆ ಸಾರ್ಕ ಹೊಂಟೆಂಬುದೇ.
ನಾನು ಉರಿಯನ್ನು ಈ ಒಡಲ ಉರಿಯನ್ನು ತಾಳಲಾರನು. ಪರಮಾತ್ಮ ಪರಮಾತ್ಮ, ನನ್ನನ್ನು ಯಾರು ಕೇಳುವವರು ಹೇಳುವವರು ಯಾರು ಇಲ್ಲವಲ್ಲ ಪರಮಾತ್ಮ. ಇದೇನಿದು? ಈ ಕಂದುಕದಲ್ಲಿ ಈ ರೀತಿ ರೋದನ ಶಬ್ದವು ಕೇಳಿಬರಲು ಕಾರಣವೇನು? ಇರಲಿ, ಇನ್ನೊಂದು ಸಲ ಮುಂದೆ ಹೋಗಿ ನೋಡುತ್ತೇನೆ. ಮಾತರೆ, ತಾವು ಯಾರು? ಅಲ್ಲದೆ ಈ ಕಂದುಕದಲ್ಲಿ ಬಿದ್ದಿ ಈ ರೀತಿ ಓಡಾಡುತ್ತಲೂ ಕಾರಣವೇನು ತಿಳಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಮಾತರೆ, ನಾನು ಯಾರಾದರೂ ಆಗಲಿ ತಾಯಿ, ಈ ಕಂದುಕದಿಂದ ಮೇಲೆತ್ತಿ ಕೂರಿಸಿದರೆ ಅನಂತರ ತಿಳಿಸುತ್ತೇನೆ ತಾಯಿ. ಮಾತರೆ, ಅಮ್ಮ, ಮಾತರೆ, ನೀನು ಯಾರು? ಅಲ್ಲದೆ ಈ ಮಾರ್ಗವಾಗಿ ನೀನು ಹೊರವಳಿ ಬರಲು ಕಾರಣವೇನು ತಾಯಿ? ಮಾತರೆ, ನಾನು ಉಜ್ಜಯಿನಿ ಪಟ್ಟಣದ ನೀಲಸಟರ ಮಗಳು. ನನ್ನನ್ನು ಇದೇ ಸಾಂಗನೇಂದ್ರ ನಗರದ ತೇಲಿ ಸಟರ ಮನೆಗೆ ಕೊಟ್ಟು ಲಗ್ನ ಮಾಡಿರುವರು. ನನ್ನ ಹೆಸರು ಲಕ್ಷ್ಮೀ ದೇವಿ ಎಂದು ಕರೆಯುವರು. ಏನು? ನೀನು ಉಜ್ಜಯಿನಿ ಪಟ್ಟಣದ ನೀಲಸಟರ ಮಗಳೇ? ಹೌದು ಮಾತರೆ. ನಿನ್ನನ್ನು ಇದೇ ಸಾಮವೇದ ನಗರದ ತೇಲಿ ಸೆಟ್ಟರ ಮಗನಿಗೆ ಕೊಟ್ಟು ಲಗ್ನ ಮಾಡಿರುವರೇ? ಹೌದು ಮಾತರೆ. ನಿನ್ನನ್ನು ಲಕ್ಷ್ಮೀ ದೇವಿ ಎಂದು ಕರೆಯುವರೇ ತಾಯಿ? ಹೌದು ಮಾತರೆ. ಅಮ್ಮ ಲಕ್ಷ್ಮೀ, ಮಾತರೆ, ನಾನು ಅದೇ ಉಜ್ಜಯಿನಿ ಪಟ್ಟಣದ ಪಾಪಿಯಾದ ವಿಕ್ರಮರಾಜನಲ್ಲವೇ ತಾಯಿ? ನಮ್ಮ ಉಜ್ಜಯಿನಿ ಪಟ್ಟಣದ ವಿಕ್ರಮರಾಜರೇ? ಹೌದು ತಾಯಿ, ಹೌದು. ನಮಗೆ ಈ ರೀತಿ ಕಷ್ಟ ಬರಲು ಕಾರಣವೇನು ಮಾತರೆ? ಲಕ್ಷ್ಮೀ, ಇಲ್ಲಿ ಬಾ ತಾಯಿ, ತಿಳಿಸುತ್ತೇನೆ.
ಇದೇ ಪಟ್ಟಣದ ಚಂದ್ರಸೇನ ಮಹಾರಾಜರು ನಂದೈ ಸಟ್ಟರ ಮನೆಯಲ್ಲಿ ಮುತ್ತಿನಾರವನ್ನು ಕದ್ದ ಕಳ್ಳನೆಂದು ನನ್ನ ಕರಾಚರಣಗಳನ್ನು ತುಂಡಿಗೆ ಕತ್ತರಿಸಿ ಈ ಕಂದುಕದಲ್ಲಿ ಬೀಸಾಡಿದ್ರಮ್ಮ, ಬೀಸಾಡಿದ್ರು. ನಾನು ಇಂದಿನ ಜನ್ಮದಲ್ಲಿ ಯಾರ ಕರಾಚರಣಗಳನ್ನು ಕಡಿಸಿ ಹಾಕಿದ್ದೆನೋ ಅದು ಈ ಜನ್ಮದಲ್ಲಿ ಈ ರೀತಿ ಆಗಿರುವುದಮ್ಮ. ಅಮ್ಮ, ನನ್ನ ಕಷ್ಟವು ಹೇಗಾದರೂ ಆಗಲಿ, ನನ್ನ ಪ್ರಜೆ ಪರಿವಾರವೆಲ್ಲವೂ ಸುಖದಿಂದಿರುವುದೇ ತಾಯಿ. ಎಲ್ಲ ಕುಸಂದ ನನ್ನ ಪಟ್ಟಣದ ಹೆಣ್ಣು ಮಗಳು ಆಗುವ ಹೊತ್ತಿಗೆ ನನ್ನ ಕಷ್ಟ ಸುಖಾದಿಗಳನ್ನು ವಿಚಾರಿಸಿ ತಿಳಿಸಿದರು. ಅಮ್ಮ, ನನಗೆ ದಾಹವಾಗುತ್ತಿರುವುದು, ಸ್ವಲ್ಪ ಜಲವನ್ನಾದರೂ ತಂದು ಕೊಡುವೆಯಾ ತಾಯಿ? ಅಮ್ಮ, ಸ್ವಲ್ಪ ನಿಲ್ಲು ತಾಯಿ. ಅಮ್ಮ, ನಾನು ಮರೆತಿದ್ದೆನು ತಾಯಿ, ಮರೆತಿದ್ದೆನು. ನೀನು ನನಗೆ ಜಲವನ್ನು ತಂದು ಕೊಟ್ಟರೆ ನಿನಗೆ ತುಂಬಾ ಶಿಕ್ಷೆಯಾಗುವುದಮ್ಮ, ಶಿಕ್ಷೆ ಆಗುವುದು ತಾಯಿ. ನನಗೆ ಜಲವನ್ನು ತಂದು ಕೊಟ್ಟರೆ ನನಗೆ ಎದಕ್ಕಾಗಿ ಶಿಕ್ಷೆಯನ್ನು ಕೇಳಬೇಕಾಗಿ? ಇದೇ ಪಟ್ಟಣದ ಚಂದ್ರಸೇನ ಮಹಾರಾಜರು ನಂದೈ ಸಟ್ಟರ ಮನೆಯಲ್ಲಿ ಮುತ್ತಿನಾರವನ್ನು ಕದ್ದ ಕಳ್ಳನಿಗೆ ಯಾರು ಅನ್ನ ನೀರು ಕೊಡದಂತೆ ಡಂಗೂರದ ಮೂಲಕ ಸಾಯಿಸಿರುವರಪ್ಪ. ಆಗ ಮಿತಿ ಮೀರಿ ಕೊಟ್ಟವರಿಗೆ ನನಗಾಗಿರುವ ಶಿಕ್ಷೆ ಕೊಟ್ಟವರಿಗಾಗುವುದೆಂದು ನೇಮಿಸಿರುವರಮ್ಮ, ನೇಮಿಸಿರುವರು ತಾಯಿ. ತಮ್ಮಿಂದ ನನಗೆ ಯಾವ ಶಿಕ್ಷೆ ಆದರೂ ಸರಿಯೇ. ತಾವು ನನ್ನ ಜೊತೆಯಲ್ಲಿ ಬಂದರೆ ನಾವು ಮನೆಗೆ ಕರೆದುಕೊಂಡು ಹೋಗಿ ಉಪಚಾರವನ್ನು ಮಾಡುತ್ತೇನೆ. ಬೇಡ ತಾಯಿ, ಬೇಡ. ನಾನು ಇಲ್ಲೇ ಇದ್ದು ನನ್ನ ಕರ್ಮಾದಿಗಳನ್ನು ಕಳೆಯುತ್ತೇನೆ. ನೀನು ನಿನ್ನ ಪಟ್ಟಣಕ್ಕೆ ಹೋಗಿ ಸುಖದಿಂದ ಜೀವಿಸುತ್ತಾಯಿ. ತಾವು ಇಲ್ಲೇ ಇರುವುದಾದರೆ ನಾನು ತಮ್ಮ ಜೊತೆಲಿದ್ದು ತನಗೆ ಉಪಚಾರವನ್ನು ಮಾಡುತ್ತೇನೆ. ಈಗ ಜಲವನ್ನು ತೆಗೆದುಕೊಳ್ಳಿ. ಎಂತ ಮುಹೂರ್ತ, ಎಂತ ಗುಣಶೀಲೆ. ಈ ಕಡೆ ಬಣ. ಮತ್ತೆ ನಮ್ಮ ಮುರದ
ನಿನ್ನ ಮುತ್ತೈದತನವು ಸ್ಥಿರವಾಗಿರಲಿ ತಾಯಿ. ನಾನು ಬರುವುದಕ್ಕೆ ಪಾಪಿಯಾದ ಕರಾಚರಣೆಗಳೇ ಇಲ್ಲವಲ್ಲ ತಾಯಿ. ಎಲ್ಲರ ಮೇಲೆ ಕುಳಿತುಕೊಂಡರೆ ನಾನಿನ್ನು ಕರೆದುಕೊಂಡು ಹೋಗುತ್ತೇನೆ. ಆಗಲಿ ತಾಯಿ, ನಿನ್ನ ಇಷ್ಟದಂತೆ ಆಗಲಿ ತಾಯಿ. ನನಗೆ ಕೊಡಿಸಬೇಕೆಂದು ನಿನ್ನ ಇಷ್ಟವಿರುವುದೇ? ಇವರು ಯಾರು ಎಂಬುದಾಗಿ ತಿಳಿದಿರಿ? ಅಮ್ಮ ಲಕ್ಷ್ಮಿ, ತಿಳಿಸುತ್ತೇನೆ, ಚೆನ್ನಾಗಿ ಲಾಲಿಸುವಳಾಗು. ಈಗನು ನಮ್ಮ ನಂದೈ ಶೆಟ್ಟರ ಮನೆಯಲ್ಲಿ ಮುತ್ತಿನ ಹಾರವನ್ನು ಕದ್ದ ಕಳ್ಳನಮ್ಮ. ಮಾವನವರೇ, ಪೊಲೀಸರಾಗದು. ಮಾವನವರೇ, ಇವರು ನಮ್ಮ ಉಜ್ಜಯಿನಿ ಪಟ್ಟಣದ ವಿಕ್ರಮರಾಜರಲ್ಲವೇ? ಏನು ನಿಮ್ಮ ಉಜ್ಜಯಿನಿ ಪಟ್ಟಣದ ವಿಕ್ರಮರಾಜರೇ? ಹೌದು ಮಾವನವರೇ. ಅಮ್ಮ ಲಕ್ಷ್ಮಿ, ಈ ಮಹಾತ್ಮರಿಗೆ ಇಂಥ ಕಷ್ಟ ಬರಲು ಕಾರಣವೇನಮ್ಮ? ಮಾವನವರೇ, ಇವರಿಗೆ ಗ್ರಾಹಕತೆಗಳ ಕಾರಣವನ್ನು ಕೂಲವಿಲ್ಲದೆ ಈ ರೀತಿ ಓಡಾಡುತ್ತಿರುವರು ಮಾವನವರೇ. ಅಮ್ಮ ಲಕ್ಷ್ಮಿ, ಈ ಮಹಾತ್ಮರಿಗೆ ನೀನು ಇಲ್ಲೇ ಉಪಚಾರವನ್ನು ಮಾಡುತ್ತಾ ಇರು. ನಾನು ಚಂದ್ರಸೇನ ಮಹಾರಾಜರ ಬಳಿಗೆ ಹೋಗಿ ಈ ಮಹಾತ್ಮರಿಗೆ ಅನ್ನ ನೀರು ಕೊಡುವಂತೆ ಅಪ್ಪಣೆಯನ್ನು ಪಡೆದು ಬರುತ್ತೇನೆ ಅಮ್ಮ. ಹೌದು ಮಾವನವರೇ. ಅಮ್ಮ, ಮಾವನವರೇ, ಗಾಯಗಳು ಬಹಳವಾಗಿ ಉರಿತಿರುವ ತಾಯಿ. ಮಾವನವರೇ,
ನನ್ನ ಪರದೇಶಿಯಾದ ನನ್ನನ್ನು ಕಾಪಾಡುವವರು ನೀವೇ ನನ್ನ ತಂದೆ ತಾಯಿಗಳೆಂದು ನಂಬಿರುವನಮ್ಮ. ಅಮ್ಮ, ಈ ಗಾಯದ ಬಾಧೆಯನ್ನು, ಈ ಒಡಲೆ ಉರಿಯನ್ನು ತಾಳಲಾರನು ತಾಯಿ, ತಾಳಲಾರನು. ಆ ಪರಮಾತ್ಮನು ನನ್ನನ್ನು ಪುನಃ ಬಂದು ಕಾಪಾಡುವನೇ ತಾಯಿ. ನಿಜವಾಗಲೂ ಬಂದು ಕಾಪಾಡಲು ಚಿಂತೆಯನ್ನು ಬಿಡಿ ಮಾಡ್ತಾರೆ. ಆಗಲಿ ತಾಯಿ, ನಿನ್ನ ಇಷ್ಟದಂತಾಗಲಿ. ಆಗೋ ನಿಮ್ಮ ಮಾವನವರು ಬರುವಂತೆ ಭಾಸವಾಗುತ್ತಿರುವುದು. ಮಾವನವರ ಪದಕ್ಕೆ ನಮಸ್ಕರಿಸಿ ಹೋಗಿ. ಲಕ್ಷ್ಮಿ, ನಿನಗೆ ಮಂಗಳವಾಗಲಿ, ಮೇಲೆ ಕೇಳಮ್ಮ. ಮಾವನವರೇ, ನಾವು ಹೋಗಿದ ವಿಚಾರವೇನಾಯಿತು? ಅಮ್ಮ ಲಕ್ಷ್ಮಿ, ನಿನ್ನ ಮಧುರತಾ ಧರ್ಮಕ್ಕೆ ಅನುಸಾರವಾಗಿ ನಮ್ಮ ಚಂದ್ರಸೇನ ಮಹಾರಾಜರು ಈ ಮಹಾತ್ಮರಿಗೆ ಅನ್ನ ನೀರು ಕೊಡುವಂತೆ ಅಪ್ಪಣೆಯೂ ಕೊಟ್ಟಿರುವರಮ್ಮ. ಮಾವನವರೇ, ನಿಜವಾಗಲೂ ಕೊಟ್ಟಿರುವರು. ನಿಜವಾಗಲೂ ಕೊಟ್ಟಿರುವರಮ್ಮ. ಸತ್ಯವಾಗಲೂ ಕೊಟ್ಟಿರುವರು. ಸತ್ಯವಾಗಲೂ ಕೊಟ್ಟಿರುವರಮ್ಮ. ನಾನೇ ಧನ್ಯಳು. ಮಾವನವರೇ, ಈ ಮಹಾತ್ಮರನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗಿ ನಾನು ನೀನು ಸೇರಿ ಉಪಚಾರ ಮಾಡೋಣ. ಆಗಬಹುದಮ್ಮ. ಬರ್ತೀರಿ, ನಾನಿನ್ನು ಹೋಗಿ ಬರ್ತೀರಿ. ಬರ್ತೀರಿ ಅಮ್ಮ, ನಿನಗೆ ಮಂಗಳವಾಗಲಿ. ಹೋಗಿ ಬರ್ತಾಯಿ. ಹೋಗಿ ಬರ್ತೀರಿ. ತಿಳಿಸಿದರೆ ನನ್ನದೊಂದು ವಿಜ್ಞಾಪನೆ. ಎಂತ ವಿಚಾರ? ಮತ್ತಡಿ ಜನಕ್ಕೆ ಮರ್ಮವನ್ನು ಕೊಡಬೇಡಿ ಜನಕ್ಕೆ, ಈ ಪಾಪಿಯ ಕರ್ಮ ಅಳಿಯುವ ತನಕ ಸಕರೆ ಮಹಾತ್ಮರೇ, ನಾನು ನಿಮ್ಮ ಮನೆಯಲ್ಲಿರುವೆನೆಂದು ಯಾರು ಕೂಡ ತಿಳಿಸಬೇಡವೆಂದು ಕೇಳಿಕೊಳ್ಳುತ್ತೇನೆ. ಸೆಟ್ಟರೆ, ಮಹಾತ್ಮರೇ, ತಾವು ಈ ನನ್ನ ಗಾಣದ ಮೇಲೆ ಕುಳಿತು ಗಾಣವನ್ನು ಒಡೆಯುವುದಾದರೆ
ಯಾರ ಕಣ್ಣಿಗೂ ಬೀಳುವುದಿಲ್ಲ. ಏನು? ನಾನು ನಿಮ್ಮ ಗಾಣದ ಮೇಲೆ ಕುಳಿತು ಗಾಣವನ್ನು ಬಳಸಿ ಹೊಡೆಯುತ್ತಿದ್ದರೆ ಯಾರ ಕಣ್ಣಿಗೂ ಬೀಳುವುದಿಲ್ಲವೇ? ಯಾರ ಕಣ್ಣಿಗೂ ಅಯ್ಯೋ ಪರಮಾತ್ಮ! ಪಾಪಿಯಾದ ವಿಕ್ರಮ, ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡಬೇಕಾದ ನೀನು ಓರ್ವ ಗಾಣಿಗನ ಮೇಲೆ ಬಂದು ಗಾಣವನ್ನು ಬಳಸಿ ಹೊಡೆಯುವಂತಾಯಿತೆ. ಅಯ್ಯೋ ಪರಮಾತ್ಮ! ಈ ಪಾಪಿಯ ಬಳೆಯೋ ಈ ಪಾಪಿಯ ಬಳೆಯೋ ಯಾವಲಿತ ಬರೆದೆಯೋ ನಾ ಕಾಣೆಯೋ ತಿಳಿಸಿದರೆ ಮಹಾತ್ಮರೇ, ನನ್ನನ್ನು ಉಪಚರಿಸುತ್ತೇನೆ ಎಂದು ಕರೆದುಕೊಂಡು ಬಂದು ತಾವೇ ಈ ರೀತಿಯಾಗಿ ದುಃಖಿಸುವುದಾದರೆ ನಾನು ಮೊದಲಿದ್ದ ಸ್ಥಳಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ ಬಿಟ್ಟುಬಿಡಿ. ನಾನು ಅಲ್ಲಿಯೇ ಇದ್ದು ನನ್ನ ಕರ್ಮಾದಿಗಳನ್ನ ಕಳೆಯುತ್ತೇನೆ. ಮಹಾತ್ಮರೇ, ನಾನು ನಿಮಗೆ ಉಪಚಾರವನ್ನು ಮಟ್ಟವು ಎಂದಿಗೂ ದುಃಖಿಸುವುದಿಲ್ಲ. ಮತ್ತೆ ತಾವು ಕೈಕಾಲುಗಳು ಇಲ್ಲದ ಕಾರಣ ಈ ನಮ್ಮ ಗಾಣದ ಮೇಲೆ ಕುಳಿತು ಗಾಣವನ್ನು ಹೊಡೆಯುವಾಗ ಎಲ್ಲಿ ಕೆಳಕ್ಕೆ ಬಿದ್ದು ಪ್ರಾಣಕ್ಕೆ ಅಪಾಯವಾಗುವುದೆಂದು ಚಿಂತಿಸುತ್ತಿರುವೆನು ಮಹಾತ್ಮರೇ. ತಿಳಿಸುತ್ತದೆ ಮಹಾತ್ಮರೇ, ತಾನೇ ಹೌದು ಮಹಾತ್ಮರೇ. ಅಪಾಯವಿಲ್ಲದ ಒಂದು ಉಪಾಯವನ್ನು ಹೇಳುತ್ತೇನೆ, ಕೇಳುವರಾಗಿ. ಎಂತ ವಿಚಾರ ತಿಳಿಸುವರಾಗಿ. ಈ ನಿಮ್ಮ ಗಾಣದ ದಾಡಿಯ ಮರಕ್ಕೆ ಒಂದು ಬಲವಾದ ಹಗ್ಗದಿಂದ ಬಿಗಿಯಿರಿ. ಅಯ್ಯೋ ಶಿವ ಶಿವ, ಈ ನನ್ನ ಎಡರುಂಡಕ್ಕೆ ನಿಮ್ಮ ಎತ್ತುಗಳ ಹಗ್ಗವನ್ನ ಕಟ್ಟುವರಾಗಿ. ಅಯ್ಯೋ ಪರಮಾತ್ಮ, ಈ ನನ್ನ ಬಲರುಂಡಕ್ಕೆ ನಿಮ್ಮ ಬಾರುಕೋಲನ್ನ ಕಟ್ಟುವರಾಗಿ. ಅಯ್ಯೋ ಶಿವ ಶಿವ, ನಾನು ಎತ್ತುಗಳನ್ನು ಮೆಲ್ಲ ಮೆಲ್ಲನೆ ಹತ್ತರಿಸಿ ಬಾಜ್ಯಪುರದಿಂದ ಗಾಣವನ್ನು ಬಳಸಿ ಹೊಡೆಯುತ್ತೇನೆ. ಬೇಗನೆ ಎತ್ತಿ ಕುಳ್ಳಿಸುವರಾಗಿ. ಆಗಬಹುದು ಮಹಾತ್ಮರೇ. ಗುರು, ಆವ ಜನ್ಮದ ಪಾಪದ ಫಲವೋ ಆವ ಜನ್ಮದ ಕರ್ಮವೋ ಈಶ್ವರ
ಸತ್ಯ ಹರಿಶ್ಚಂದ್ರನು ಚಾಂಡಾಲಂಬನಿಯಲ್ಲ ಹಲವಾರು ಕೆಲಸಗಳನ್ನು ಮಾಡಿಕೊಂಡು ಕೊನೆಗೆ ಅವನ ಹೆಂಡತಿ ಮಕ್ಕಳುಗಳನ್ನು ಮಾರಿ ಅವನ ಕಷ್ಟವನ್ನು ಕಾಪಾಡಿಕೊಳ್ಳಲಿಲ್ಲವೇ? ಅದಕ್ಕಿಂತಲೂ ನಿನ್ನ ಕಷ್ಟ ದೊಡ್ಡದೇ. ದುಃಖಿಸಬೇಡ, ಆ ಪರಮಾತ್ಮನನ್ನು ಜ್ಞಾನಿಸು. ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ. ಮುರಳಿ ದರೆಯೋ ವರ ಪಾಂಡವರು ವನವಾಸವನ್ನು ಮಾಡಿ ಜೀವಿಸಲಿಲ್ಲವೇ ಮರುಳೇ? ಮರುಳೇ 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 ಮರುಳೇ. ಪಾಂಡವರು 12 ವರ್ಷ ವನವಾಸವನ್ನು ಮಾಡಿ 1 ವರ್ಷ ಅಜ್ಞಾತವಾಸವನ್ನು ಮಾಡಿ ಕೊನೆಗೆ ಅವರು ಅವರ ರಾಜ್ಯವನ್ನು ಕಾಪಾಡಿಕೊಳ್ಳಲಿಲ್ಲವೇ? ಅದಕ್ಕಿಂತಲೂ ನಿನ್ನ ಕಷ್ಟ ದೊಡ್ಡದೇ. ದುಃಖಿಸಬೇಡ, ಆ ಪರಮಾತ್ಮನನ್ನು ಜ್ಞಾನಿಸು. ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ. ಎಲೆ ಬಸವಣ್ಣ ದೇವರೇ, ನಾನು ದುಃಖಿಸುತ್ತಿರುವುದನ್ನು ಕಂಡು ನಿಮ್ಮ ಕಣ್ಣುಗಳಲ್ಲಿ ನೀರೇಕೆ? ನಾನು ನೀವು ಎಲ್ಲರೂ ಸೇರಿ ಒಡೆಯನ ಸೇವೆಯನ್ನು ಸಲ್ಲಿಸೋಣ. ಮೆಲ್ಲ ಮೆಲ್ಲನೆ ಗಾಣವನ್ನ ಬಳಸಿ ತುಯ್ಯೂರಾಗಿ ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ. ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ. ಒಡೆಯಲು ಕೈಯಿಲ್ಲ, ನಡೆಯಲು ಕಾಲಿಲ್ಲ. ಒಡೆಯಲು ಕೈಯಿಲ್ಲ, ನಡೆಯಲು ಕಾಲಿಲ್ಲ. ಒಡೆಯ ಶ್ರೀ ಇದನ್ನೆಲ್ಲ ಮಾಡಿಲ್ಲ. ಒಡೆಯ ಶ್ರೀ ಇದನ್ನೆಲ್ಲ ಮಾಡಿಲ್ಲ. ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ. ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ. ಎಲ್ಲರ ಮನೆಯಲ್ಲೂ ನೀನಿರುವೆ ಸ್ವಾಮಿ, ನೀನಿಲ್ಲ ನೀಡೋಕ ಹುಲಿಗಾಲ ಇಲ್ಲ. ನೀನಿಲ್ಲ ನೀಡೋಕ ಹುಲಿಗಾಲ ಇಲ್ಲ. ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ.
ಗೊತ್ತಾಗುತ್ತಿದೆ. ದ್ರೇಯವೆಂಬ ಪರಿಣತಿಯಲ್ಲಿ ಭಕ್ತಿ ಎಂಬ ಎಣ್ಣೆಯನ್ನು ಬಿಟ್ಟು ಜ್ಞಾನವೆಂಬ ದೀಪವನ್ನು ಹಚ್ಚಿ ನಾನೊಂದು ದೀಪಾಂಜ್ಯೋತಿ ರಾಗವನ್ನು ಹಾಡುತ್ತೇನೆ. ಜ್ಯೋತಿಯ ಕರುಣೆ ಪರಮಾತ್ಮ ಜಗನ್ ಜ್ಯೋತಿಯ ಕರುಣೆ ಪರಮಾತ್ಮ ಹೋತೆನು ಜಗದೊಳು ಎನ್ನಾತ್ಮ ಹೋತೆನು ಜಗದೊಳು ಎನ್ನಾತ್ಮ ಜ್ಯೋತಿಯ ಕರುಣೆ ಪರಮಾತ್ಮ ನೊಂದ ಜೀವಕ್ಕೆ ಶಾಂತಿಯ ನೀಡ ನಮ್ಮ ಪಟ್ಟಣದಲ್ಲಿ ಈ ದೀಪಗಳು ಉರಿತಿರುವ ಕಾರಣಮ್ಮ ಏನು ಆ ಸಂತರು ಬೇಗನೆ ಹೋಗಿ ತಿಳ್ಕೊಂಡು ಬರೋರಾಗಿ ನೀವು ಯಾರು? ನಾವು ಪದ್ಮಾವತಿ ಕಡೆ ಸಿಕ್ಕಿ ಪದ್ಮಾವತಿ ಎಂದರೆ ಯಾರ ಮಗಳು? ಚಂದ್ರಸೇನ ಮಹಾರಾಜರ ಮಗಳು ಮಾತಾಡಿ. ನೀವು ಇಲ್ಲಿಗೆ ಬರಲು ಕಾರಣವೇನು? ನಮ್ಮ ದೇವಿ ತಮ್ಮನ್ನು ಕರೆದುಕೊಳ್ಳುವಂತೆ ಆಜ್ಞೆ ಮಾಡಿದವರು. ಅಮ್ಮ, ನಾನು ಬರಲು ನನಗೆ ಪಾಪಿಯಾದ ಕರಾಚರಣೆಗಳೇ ಇಲ್ಲವಲ್ಲ ತಾಯಿ. ಈ ಪಲ್ಲಗಳಿಗೆ ತೆಗೆದುಕೊಂಡ್ರೆ ನಾವಿನ್ನು ಕರೆದುಕೊಂಡು ಹೋಗುತ್ತೇವೆ. ಆಗಲಿ ತಾಯಿ, ನಿಮ್ಮ ಇಷ್ಟದಂತೆ ಆಗಲಿ. ಅಮ್ಮ ಸಿಕ್ಕೇರಿ ಎಲ್ಲಿದ್ದೀರಿ? ಬೇಗ ಬರೋರಮ್ಮ. ಅಮ್ಮ ಬಂದವಮ್ಮ ಬಂದೆವು. ಅಮ್ಮ ಹೋಗಿದ್ದ ಇದ್ದಾರೆ ಏನಾಯ್ತಮ್ಮ? ಅಮ್ಮ ಏನೆಂದು ಹೇಳಲ್ಲ. ಅಮ್ಮ ಹಾಗಂದ್ರೆ ಏನಮ್ಮ? ಕರೆದುಕೊಂಡು ಇಲ್ಲೇ ಕಣಮ್ಮ. ಅಮ್ಮ ಇವ್ರೇನಮ್ಮ? ಬಾಳ ಚಂದಗಾರ ಕಣಮ್ಮ. ಕುಂಟ ಕಣಮ್ಮ. ಹೆಂಗೋ ಪಾನಮ್ಮ ಪಂಚಮರ್ತ ಬುಡಮ್ಮ ಸಖಿ. ಅಮ್ಮ ಕಾಲಿಲ್ಲ ಕಣಮ್ಮ. ಆಹಾ ಮಾತಾರಪ್ಪ ಅದಕ್ಕೆ ಮುಸ್ಕಸು. ಪದ್ಮಾವತಿ, ನಿನಗೆ ಮಂಗಳವಾಗಲೇ ಮೇಲಕ್ಕೇಳುವಳಾಗು. ಮಾತ್ರಿ ಅದೇ ತೇಲಿಸರ ಮನೆಯಲ್ಲಿ ಹಾಡಿದ ರಾಗ ಯಾವುದು? ಅದೇ ದೀಪಾಂಜ್ಯೋತಿ ರಾಗ. ಅದೇ ರಾಗವು ನನ್ನ ಪಟ್ಟಣದಲ್ಲಿ ಆಡ್ಬೇಕೆಂದು ಕರೆದಿದ್ದಿ ಬೇಡಿಕೊಳ್ಳುವುದು. ಆಹಾ, ಎಂತಹ ಅಪೇಕ್ಷೆ! ಅಮ್ಮ, ನಾನು ಆ ಹಾಡನ್ನು ಹಾಡುತ್ತೇನೆ. ನೀನು 5 ಜನ ಮುತ್ತೈದರನ್ನು ಕರೆಸಿ ಆ ಪರಮಾತ್ಮನಿಗೆ ಪೂಜೆಯನ್ನು ಮಾಡಿಸು. ನಾನು ಹಾಡುತ್ತೇನೆ. ಆಗಬಹುದು ಮಾತ್ರಿ. ಜ್ಯೋತಿಯ ಬೆಳಗನ್ನ, ಅನ್ನ ಜ್ಯೋತಿಯ ಬೆಳಗನ್ನ. ಜ್ಯೋತಿಯ ಬೆಳಗನ್ನ, ಅನ್ನ ಜ್ಯೋತಿಯ ಬೆಳಗನ್ನ. ನನ್ನ ಕಡೆ ತುಂಬಿ ನಲಿಯಲಿ ಜ್ಯೋತಿ,
ಆಹಾ, ನಾನು ಆಡಿದ ರಾಗವನ್ನು ಕೇಳಿ ಪದ್ಮಾಯಿತು ನಿದ್ರಿಸುತ್ತಿರುವಳು. ನಾನು ಅಧಿಕ ಶ್ರುತಿಯಲ್ಲಿ ಕುಳಿತು ಆ ಪರಮಾತ್ಮನನ್ನು ಜ್ಞಾನಿಸುತ್ತೇನೆ. ಕಾಕವಾಹನ ಕಲಿಪುರುಷ, ಬೇಗ ಬಂದು ಕಾಪಾಡು ಕಾಪಾಡು. ಪ್ರಸನ್ನನಾಗಿರುವೆ. ನಿನಗೆ ಬೇಕಾದ ವರವನ್ನು ಬೇಡಿಕೋ ವಿಕ್ರಮ. ಪರಮಾತ್ಮ, ಶರಣು ಶರಣಯ್ಯ ಕಲಿಪುರುಷ ನಿನಗೆ ಶರಣ. ಶರಣು ಶರಣಯ್ಯ ಕಲಿಪುರುಷ ನಿನಗೆ ಶರಣ. ಅಪರಾಧಿಗಳ
ಬಂದೆಯಾ ತಂದೆ, ನನ್ನ ಬಾಳಿಗೆ ಬೆಳಕಾಗಿ ಬಂದೆಯಾ ತಂದೆ. ವಿಕ್ರಮ, ಭಯಪಡಬೇಡ, ಧೈರ್ಯವಾಗಿ ನಿನಗೆ ಏನು ಬೇಕು ಕೇಳಿಕೊ. ನಾನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೊಡುವೆನು ವಿಕ್ರಮ. ಪರಮಾತ್ಮ, ನನಗೆ ಕೊಟ್ಟಂತಹ ಕಷ್ಟವನ್ನು ದೀನ ದೈತ್ಯರಿಗಾಗಲಿ ಅಲ್ಲದೆ ಈ ಭೂಲೋಕದಲ್ಲಿರುವ ನರಮನುಷ್ಯರಿಗಾಗಲಿ ಕೊಡಬೇಡವೆಂದು ಕೇಳಿಕೊಳ್ಳುತ್ತೇನೆ ಪರಮಾತ್ಮ, ಕೇಳಿಕೊಳ್ಳುತ್ತೇನೆ. ಬಲ ವಿಕ್ರಮ, ಬಲ. ನಾನು ಹಿಂದೆ ಎಂತೆಂಥ ರಾಜರಿಗೆ ಕಷ್ಟವನ್ನು ಕೊಟ್ಟಿದ್ದಾಗ ತಮ್ಮ ಹೆಂಡತಿ ಮಕ್ಕಳು ಸರ್ವೋತ್ಸವವನ್ನು ಕೇಳಿಕೊಂಡರೆ ವಿನಃ ನಿನ್ನ ಹಾಗೆ ಪರೋಪಕಾರವಾದ ವರವನ್ನು ಯಾರೂ ಕೇಳಿಕೊಳ್ಳಲಿಲ್ಲ ವಿಕ್ರಮ. ಫಲ ಫಲ ನಿನ್ನ ಸತ್ಯಕ್ಕೆ ಮೆಚ್ಚಿದೆ. ನಿನ್ನ ಕಥೆಯನ್ನು, ನನ್ನ ಕಥೆಯನ್ನು ಯಾರು ಪಠಿಸುವರು ಅವರಿಗೆ ನಾನು ದ್ವಾದಶದಲ್ಲಿದ್ದರೂ ಅವರ ರಾಶಿಗೆ ಹೋಗದೆ ಸಕಲ ಐಶ್ವರ್ಯ ಸಂಪನ್ನರಾಗಿಸುವೆನು. ಯಾರು ನನ್ನ ಕಥಾ ಶ್ರವಣದಲ್ಲಿ ನನ್ನನ್ನು ತೆರೆದು ನಿಂದಿಸುವರೋ, ಯಾರು ನನ್ನ ಕಥೆಯನ್ನು ನೋಡಲು ಕೇಳಲು ಓದಲು ಆಲಸ್ಯ ಪಡುವವರಿಗೆ ನಾನು ಅಷ್ಟಮ ರಾಶಿಗೆ ಹೋಗಿ ಕೊಡಬಾರದ ಕಷ್ಟವನ್ನು ಕೊಟ್ಟು ದೇಶಭ್ರಷ್ಟರನ್ನಾಗಿಸುತ್ತೇನೆ. ಇದು ನನ್ನ ಎತ್ತ ತಾಯಿಯಾದ ಆ ನನ್ನ ಛಾಯಾದೇವಿಯ ಪಾದದಾಡಿಗೂ ಸತ್ಯ ವಿಕ್ರಮ, ಸತ್ಯ ಸತ್ಯ. ಇನ್ನೊಂದು ವರವನ್ನು ಕೊಡುತ್ತೇನೆ, ಕೇಳ್ಕೊ ವಿಕ್ರಮ. ಪರಮಾತ್ಮ, ನನಗೆ ನಿಮ್ಮ ಪಾದಗಳಿಗೆ ಪೂಜೆ ಮಾಡೋಣವೆಂದರೆ ನನಗೆ ಪಾಪಿಯಾದ ಕರಾಚರಣೆಗಳೇ ಇಲ್ಲವಲ್ಲ ಪರಮಾತ್ಮ. ವಿಕ್ರಮ, ಅಂದು ಹೋದ ಕೈ ಕಾಲುಗಳು ಇದೋ ನೋಡು, ಈಗಲೇ ಈ ಕಡೆಯಿಂದ ಬರುತ್ತಿರು. ಜೈ ಕಲಿಮಾಯೆ, ಜೈ ಕಲಿಮಾಯೆ. ರಕ್ಷಿಸಿದನು ಸವಿದೇವ, ರಕ್ಷಿಸಿದೆ ಸವಿದೇವ, ಅಮ್ಮಯ ಪಾದವ ಪೂಜಿತನು ದೇವ. ತಮ್ಮಯ ಪಾದ ಸಂತರು ಸನದಿನ, ತಮ್ಮಯ ಪಾದ ಸಂತರು ಸನದಿನ ನಾಂದರೆ ಧನ್ಯನಾದೆನು ದೇವ. ವಿಕ್ರಮ, ತಮ್ಮ ಪಾದಕರುಣ ಕಟಾಕ್ಷದಿಂದ ನಾನು ಧನ್ಯನಾದನು ದೇವ, ಧನ್ಯನಾದನು ಪರಮಾತ್ಮ. ಪರಮಾತ್ಮ, ಇದೇ ರೀತಿ ನನ್ನ ಪಟ್ಟಣದಲ್ಲಿ ಪ್ರತಿ ಶನಿವಾರವೂ, ಪ್ರತಿ ಸೋಮವಾರವೂ ಹಾಗೂ ಪ್ರತಿ ಗುರುವಾರವೂ ತಮ್ಮ ಪಾದ ಪೂಜೆ ನಡೆಯುವಂತೆ ನನಗೆ ವರವನ್ನು ಅನುಗ್ರಹಿಸುವರಾಗಿ. ವಿಕ್ರಮ, ಪ್ರತಿ ಸೋಮವಾರ ಬಸವಣ್ಣ ದೇವರಿಗೆ ಪೂಜೆ ನೆರವೇರುವಂತೆ ವರವನ್ನು ಕೊಟ್ಟಿರುವೆನು. ಪ್ರತಿ ಗುರುವಾರವೂ ನಮಗೆ ವಿದ್ಯಾ ಕಲಿಸಿದ ಗುರುಗಳನ್ನು ಪೂಜಿಸುವಂತೆ ವರವನ್ನು ಕೊಟ್ಟಿರುವೆನು. ಪ್ರತಿ ಶನಿವಾರವೂ ನನ್ನ ಕಥಾಮೃತವು ನಿನ್ನ ಅರಮನೆಯಲ್ಲಿ ಸಾಂಗವಾಗಿ ನೆರವೇರಿಸಲು ನಾನು ವರವನ್ನು ಕೊಟ್ಟಿರುವೆನು. ತಥಾಸ್ತು ವಿಕ್ರಮ, ತಥಾಸ್ತು. ಪರಮಾತ್ಮ, ಧನ್ಯನಾದನು ದೇವ, ಧನ್ಯನಾದನು ಪರಮಾತ್ಮ. ತಮ್ಮ ಪಾದ ಪೂಜಿಸುವನು ಇತ್ತ ನಿಲ್ಲುವರಾಗಿ. ವಿಕ್ರಮ,
ಮಹಾರಾಜ ನಿಮಗೆ ನಮೋ ನಿಮಗೆ ನಮೋ ನಿಮಗೆ ನಮೋ ನಿಮಗೆ ನಮೋ ನಿಮಗೆ ನಮೋ ಎಂಟು ಗ್ರಹಗಳಿಗೆಲ್ಲ ಶ್ರೇಷ್ಠನೆನಿಸಿದೆ ಸನಿದೆ ಶ್ರೇಷ್ಠನೆನಿಸಿದೆ ತಂಟೆ ಮಾಡದೆ ನಮ್ಮ ಕರುಣಿಸಿ ಕಾಯಪ್ಪ ತಂಟೆ ಮಾಡದೆ ನನ್ನ ಕರುಣಿಸಿ ಕಾಯಪ್ಪ ಬಲಿ ಮಹಾರಾಜ ನಿಮಗೆ ನಮೋ ನಿಮಗೆ ನಮೋ ಗಂಧ ಚಂದವನ್ನಿಟ್ಟು ಚಂದದಿ ಪಾದ ದೇವ ಸನಿದೇವ ಗಂಧ ಚಂದವನ್ನಿಟ್ಟು ಚಂದದಿ ಪಾದ ಇನ್ನು ನ ಪೂಜಿಸುವೆ ಸನಿ ಮಹಾದೇವಗೆ ಸನಿ ಮಹಾರಾಜ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ಆರತಿ ಬೆಳಗುವೆ ಸನಿ ಮಹಾದೇವಗೆ ಸನಿದೇವ ಆರತಿ ಬೆಳಗುವೆ ಸನಿ ಮಹಾದೇವಗೆ ತಂಟೆ ಮಾಡದೆ ನಮ್ಮ ಕರುಣಿಸಿ ಕಾಯಪ್ಪ ತಂಟೆ ಮಾಡದೆ ನಮ್ಮ ಕರುಣಿಸಿ ಕಾಯಪ್ಪ ಸನಿ ಮಹಾರಾಜ ನಿಮಗೆ ನಮೋ ನಿಮಗೆ ನಮೋ ನಿಮಗೆ ನಮೋ ನಮಸ್ತೆ ನಮೋ ನಮಃ ಮಾತ್ರೆ ತಾವ್ಯಾರು? ನಿರಪರಾಧಕ್ಕೆ ಸಿಲುಕಿಸಿ ಶಿಕ್ಷೆ ಮಾಡಿಸಲಿಲ್ಲವೇ ಆತ್ಮರೇ ಹಾಗೆ ತಪ್ಪಿಸಲಿ ಹೋಗಿದ್ದ ಕರಚರಣ ಬಂದಾಗ ಆ ಪರಮಾತ್ಮನ ಕರುಣ ಕಟಾಕ್ಷದಿಂದ ಹೋಗಿದ್ದ ಕರಾಚರಣಗಳು ಈಗ ತಾನೇ ಬಂದಿರುವು ಓಹೋ ಇವರೆಂತ ಸತ್ಯುಂತಿರಬಹುದು ಮಾತ್ಮರೇ ಹಾಗೆ ತಪ್ಪಿಸಲಿ ನನ್ನನ್ನು ನಗ್ನಾಗಬೇಕಾ ಛೇ ನಾನು ಪರಸ್ತ್ರೀಯರನ್ನು ಕಂಡರೆ ತಾಯೋಪಾದಕ್ಕೆ ಭಾವಿಸುತ್ತೇನೆ ನಾನು ಖಂಡಿತವಾಗಿಯೂ ಲಗ್ನವಾಗುವುದಿಲ್ಲ ಏನು ನನ್ನನ್ನು ನಗ್ನಾಗ ಹೇಳಿದ್ರೆ ಈ ಪದ್ಮಾವತಿಯು ಪ್ರಾಣತ್ಯಾಗವನ್ನು ಮಾಡಿಕೊಂಡರೆ ನನಗೆ ಸ್ತ್ರೀಯತ್ವ ದೋಷವು ಬರುವುದು ಪದ್ಮಾವತಿ ನಿಮ್ಮ ತಂದೆಯವರ ಅಪ್ಪಣೆಯಾದರೆ ನಾನು ನಿನ್ನನ್ನ ಲಗ್ನವಾಗುತ್ತೇನೆ ಪದ್ಮಾವತಿ ನಿನಗೆ ಮಂಗಳಾದಿ ಮೇಲೆ ಕೇಳಮ್ಮ ಮಾತ್ಮರೆ ತಾವು ಯಾರು? ಚಂದ್ರಸೇನ ಮಹಾರಾಜರೇ ನನ್ನ ಪಟ್ಟಣವು ಉಜ್ಜಯಿನಿ ಪಟ್ಟಣವು ನನ್ನನ್ನು ವಿಕ್ರಮರಾಜನೆಂದು ಕರೆಯುವರು ವಿಕ್ರಮರಾಜರೇ ನಾನು ಅರಿಯದ ಮಾಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಚಂದ್ರಸೇನ ಮಹಾರಾಜರೇ ನಿಮಗೆ ಮಂಗಳವಾಗಲಿ ಮೇಲೆ ಕೇಳುವರಾಗಿ ವಿಕ್ರಮರಾಜರೇ ವಿಕ್ರಮ ಮಹಾರಾಜರೇ ನಾನು ಹರಿದ ಮಾಡಿದ ಅಪರಾಧವನ್ನು ಮನ್ನಿಸಬೇಕೆಂದು ಕ್ರಮವಿದು ಬೇಡಿಕೊಳ್ಳುತ್ತೇನೆ. ಸಟ್ಟರೆ ನಿಮಗೂ ಮಂಗಳವಾಗಲಿ ಮೇಲೆ ಕೇಳುವರಾಗಿ ವಿಕ್ರಮರಾಜರೇ ನನ್ನ ಮಗಳಾದ ಪದ್ಮಾವತಿಯನ್ನು ಲಭ್ಯವಾಗಬೇಕು ಆಗಬಹುದು ಮಹಾರಾಜರೇ ನನ್ನ ಮಗಳಾದ ಹಾಲೋಲಿಕೆಯನ್ನು ತಾವು ಲಭ್ಯವಾಗಬೇಕು. ಆಕೆಯಿಂದ ವಿಧ ವಿಧವಾದ ಶಿಕ್ಷೆಯನ್ನು ಅನುಭವಿಸಿ ಹೋಗಿದ್ದ ಕರಾಚರಣೆಗಳು ಈಗ ತಾನೇ ಬಂದಿರುವು. ನಾನು ಖಂಡಿತವಾಗಿಯೂ ಲಗ್ನವಾಗುವುದಿಲ್ಲ.
ವಿಕ್ರಮ, ಪದ್ಮಾವತಿಯನ್ನು ಮದುವೆಯಾದ ಮೇಲೆ ಆಲೋಲಿಕೆಯನ್ನು ನೀನು ಮದುವೆಯಾಗಲೇಬೇಕು ವಿಕ್ರಮ. ಓಹೋ, ಪರಮಾತ್ಮನು ಆಕಾಶ ಮಾರ್ಗದಲ್ಲಿ ಪದ್ಮಾವತಿಯನ್ನು ಲಗ್ನವಾದ ಮೇಲೆ ಆಲೋಲಿಕೆಯನ್ನು ಲಗ್ನವಾಗಿ ಲಡ್ಡಕ್ಕೆ
ಸಂಭ